ವಾಗ್ದೇವಿ ಈ ರಾವಣನಿಗೆ ಹೋಗಿ ಕೂತ್ಕೊಬಿಟ್ಲಲ್ಲ ನಾಲ್ಗೆನಲ್ಲಿ ಸರಸ್ವತಿ ಕೂತ್ಕೊಬಿಟ್ಟು ಏನೋ ವರ ಕೇಳಬೇಕಿತ್ತು. ಅವಳು ಹೋಗಿ ರಾವಣ ತಪಸ್ ಮಾಡಿ ಪಾಪ ಕಷ್ಟಪಟ್ಟು ತಪಸ್ ಮಾಡ್ದ. ಆ ಜಗಲ್ಮಾತೆ ಆ ಮಹಾದೇವ ಪ್ರತ್ಯಕ್ಷ ಆದ. ಶಿವ ಏಲಯ್ಯ ಬೇಕು ನಿಲ್ಗೆ, ಏಲಯ್ಯ ನಿಲ್ ಗಲಾಟೆ ಅಂತ. ಆ ರಾವಣ ವರ ಕೇಳೋಕ್ಕೆ ಹೋಗಿರೋದು ಎಲ್ಲಿ ಗೊತ್ತಾ? ಅವ್ರ ತಾಯಿ ಸಮುದ್ರದ ತೀರದಲ್ಲಿ ಆ ಶ್ರೀಲಂಕಾ ಇದೆಯಲ್ಲಪ್ಪ, ಶ್ರೀಲಂಕಾ ರಾಮೇಶ್ವರಮು ಆ ಕಡೆ ಶ್ರೀಲಂಕಾನಲ್ಲಿ ಸಮುದ್ರ ತೀರದಲ್ಲಿ ಮರಳು ತಗೊಂಡು ಡೈಲಿ ಬೆಳಗ್ಗೆ ಹೋಗ್ಬಿಟ್ಟು ಆ ಅಮ್ಮ ಮರಳಲ್ಲಿ ವಿಗ್ರಹ ಮಾಡಿ ಶಿವಲಿಂಗ ಮಾಡಿ ಪೂಜೆ ಮಾಡೋವಳು. ಆದರೆ ಅಲೆ ಬಂದಾಗ ಅದು ಬಿದ್ದೋಗ್ತಿತ್ತು. ಇದನ್ನು ಪದೇ ಪದೇ ನೋಡ್ತಿದ್ದ ರಾವಣ. ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ, ಈ ಅಮ್ಮ ಶಿವಲಿಂಗ ಮಾಡ್ತಾಳೆ ಮರಳಲ್ಲಿ, ಅದು ಅಲೆ ಬರುತ್ತೆ ಬಿದ್ದೋಗುತ್ತೆ, ಅಲೆ ಬರುತ್ತೆ ಬಿದ್ದೋಗುತ್ತೆ. ಆ ಅಮ್ಮ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾಳೆ. ಇದೆಲ್ಲ ನೋಡ್ತಿದ್ದ ರಾವಣ. ಆಮೇಲೆ ದೊಡ್ಡವಳಾದಮೇಲೆ ರಾವಣನಿಗೆ ಒಂದು ಅನ್ನಿಸ್ತು. ಚಿಕ್ಕ ಹುಡುಗಲ್ಲೇ ಸಂಕಲ್ಪ ಮಾಡಿದ್ದ, ಶಿವನ ಲಿಂಗವನ್ನೇ ತರಬೇಕು, ಆತ್ಮಲಿಂಗವನ್ನೇ ತರಬೇಕು ಅಂತ ತಿಳ್ಕೊಂಡ. ದೊಡ್ಡವರ ಆದಮೇಲೆ ತಪಸ್ಸು ಮಾಡ್ದ, ಆತ್ಮಲಿಂಗವನ್ನೇ ತಂದು ನಮ್ಮ ಅಮ್ಮನ ಕೊಟ್ಬಿಡ್ಬೇಕು ಅಂತ ತಪಸ್ಸು ಮಾಡ್ದ. ಆತ್ಮಲಿಂಗ ತಪಸ್ಸಲ್ಲಿ ಇಲ್ಲ, ಶಿವ ಪ್ರತ್ಯಕ್ಷ ಆಗಿಬಿಟ್ರೆ ಶಿವನ ಶಕ್ತಿಯ ಆತ್ಮಲಿಂಗ. ಆತ್ಮಲಿಂಗ ಅಂದರೆ ಏನಂತ ಈಗಾಗಲೇ ವೀಡಿಯೋಗಳು ಮಾಡಿದ್ದೀನಿ ನೋಡಿ, ಯೂಟ್ಯೂಬಲ್ಲಿದೆ, ನೋಡಿಲ್ಲ ಆದರೆ ನೋಡಿ. ಆತ್ಮಲಿಂಗ ಅಂದರೆ ಶಿವನ ಒಂದು ಆತ್ಮಶಕ್ತಿ, ಶಿವಲೇ ಅಂತ ತಿಳ್ಕೊಬಿಡಿ, ಸಾಕ್ಷಾತ್ ಶಿವ ಅಂತ ತಿಳ್ಕೊಬಿಡಿ. ಆತನ ಶಕ್ತಿ, ಆತನ ಶಕ್ತಿಯನ್ನೇ ಈತ ಹೊರ ಪಡ್ಕೊಂಡು ಹೋಗ್ಬಿಟ್ರೆ ಇಲ್ಲ ಬೇರೆ ದೇವತೆಗಳ ಗತಿಯೇನು, ನಮ್ಮಂಥವ್ರ ಪಾಡೇನು. ಶಿವನ ಶಕ್ತಿ ಹೋಗಿ ಆ ರಾವಣನ ಮನೆಯಲ್ಲಿದ್ದರೆ ನಾವೆಲ್ಲ ಏನು ಮಾಡೋದು? ಪ್ರಪಂಚ ಏನಾಗ್ತದೆ? ನಷ್ಟ ಅನುಭವಿಸುತ್ತಲ್ವ, ಕಷ್ಟ ಅನುಭವಿಸುತ್ತೆ. ಅದಕ್ಕೆ ಎಲ್ಲ ದೇವತೆಗಳು ಗುರುಗಳು ಇವರೆಲ್ಲ ಹೋಗ್ಬಿಟ್ಟು ಶ್ರೀಮನ್ ನಾರಾಯಣ ಹತ್ರ, ಶಿವ ಹತ್ರ ಕೇಳ್ಕೊತಾರೆ. ಅವನು ತಪಸ್ಸು ಮಾಡ್ತಾನೆ, ರಾವಣ ನೀವು ದಯವಿಟ್ಟು ಪ್ರತ್ಯಕ್ಷ ಆಗಬೇಡಿ ಅಂತ. ಆಗ ಶಿವ ಏನು ಹೇಳ್ತಾನೆ, ನೋಡಪ್ಪ ನಾನು ಭಕ್ತಾಧೀನ, ದಾಸಾನು ದಾಸ, ಯಾರು ನನ್ನನ್ನು ಆರಾಧಿಸ್ತಾರೋ ಅವ್ರಿಗೆ ನಾನು ಶರಣಾಗತಿ ಆಗ್ತೀನಿ, ನಾನು ಏನೂ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಏನಿಲ್ಲ, ನಿಮ್ಮಿಂದ ತಡೆಯಲಿಕ್ಕಾದರೆ ತಡ್ಕೊಳ್ಳಿ ಅಂತ ಶಿವ ಹೇಳ್ಬಿಡ್ತಾನೆ. ನಾನು ಅಸಹಾಯಕ ಅಂತ ಶಿವ ಹೇಳ್ಬಿಡ್ತಾನೆ. ಏನು ಮಾಡೋದು? ಇಲ್ಲ ರಾವಣ ತಪಸ್ಸು ಮಾಡ್ತಾನೆ, ಶಿವ ಹೋಗಿ ಪ್ರತ್ಯಕ್ಷ ಆಗ್ತಾನೆ, ಅವರು ಶಿವನ ಶಕ್ತಿಯನ್ನೇ ತಗೊಂಡೋಗ್ಬಿಡ್ತಾರೆ, ಆತ್ಮಲಿಂಗವೆಲ್ಲ ಅವ್ರ ಮನೇಲಿ ಇಟ್ಕೊಬಿಡ್ತಾರೆ. ಏನು ಮಾಡೋದು ಅಂತ ಮತ್ತು ಶ್ರೀಮನ್ನಾರಾಯಣ ಹತ್ರ ಹೋಗ್ತಾರೆ. ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಶ್ರೀಮನ್ನಾರಾಯಣ ಹತ್ರ ಹೋಗ್ತಾರೆ, ಆದಿಶೇಷನ ಹತ್ರ. ಆವಾಗ ಶ್ರೀಮನ್ನಾರಾಯಣ ಬ್ರಹ್ಮಾಜಿ ಗುರುಗಳೆಲ್ಲ ಸೇರ್ಕೊಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಆಗ ಗಣೇಶ ಏನು ಮಾಡ್ತಾರೆ, ಒಂದು ಒಳ್ಳೆ ಐಡಿಯಾ ಕೊಡ್ತಾನೆ. ಗಣೇಶ ಬುದ್ಧಿವಂತ ಅಲ್ವಾ, ಅದಕ್ಕೆ ಜಗಲ್ಬತ್ತೆ ಆದಿಶಕ್ತಿ ಪರಾಶಕ್ತಿ ಸರಸ್ವತಿ ರಾವಣನ ನಾಲ್ಗೆಲಲ್ಲಿ ಕೂತ್ಕೊಬಿಡ್ಬೇಕು. ಆವಾಗ ಹೊರ ಕೇಳುವಾಗ ಆ ಟೈಮಲ್ಲಿ ಆವಾಗ ಅವನಿಗೆ ಏನು ಕೇಳಬೇಕಂತ ಗೊತ್ತಾಯ್ತಲ್ಲ. ಜಗಲ್ಮಾತೆ ಆ ಮಾತನ್ನು ಬದಲಾಯಿಸ್ಬಿಡ್ಬೇಕು ಅವನಿಗೆ, ಆ ರೀತಿ ಬುದ್ಧಿ ಕೊಟ್ಟು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಪಾರ್ವತಿಯನ್ನು ಶಿವನ ಜೊತೇಲಿ ಕಳಿಸ್ಬೇಕು. ಪಾರ್ವತಿ ಶೃಂಗಾರ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು, ಆ ಥರ. ಇದು ಗಣೇಶ ಹೇಳ್ಕೊಡ್ತಾನೆ ಉಪಾಯ. ಅದೇ ರೀತಿ ಶಿವನ ಪ್ರತ್ಯಕ್ಷ ಆದಾಗ ಪಾರ್ವತಿ ಇರ್ತಾಳೆ ಜೊತೆಯಲ್ಲಿ. ರಾವಣ ಕೈ ಮುಗಿದು ಓ ಶಿವ ಬಂದ್ಬಿಟ್ಟೆ, ಓ ಜಗಲ್ಮಾತೆ ಬಂದ್ಬಿಟ್ಟೆ ಅಂತೆಲ್ಲ ಶಿವ ಬಂದ್ಬಿಟ್ಟೆ ಅಂತ ನೋಡ್ತಾನೆ. ಆಮೇಲೆ ಪಾರ್ವತಿಯನ್ನು ನೋಡ್ತಾನೆ, ಮಾತೆ ಬಂದ್ಬಿಟ್ಟಿವೆ ಅಂತ ಅನ್ನಕ್ಕೆ ಬರೋಲ್ಲ ಅವನಿಗೆ, ಅಷ್ಟು ಸುಂದರವಾಗಿರ್ತಾಳೆ ಪಾರ್ವತಿ. ಇವನಿಗೆ ಪಾರ್ವತಿನೇ ತಗೊಂಡೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಶಿವ ಕೇಳ್ತಾನೆ, ಏನು ಬೇಕು ಕೇಳ್ಕೊಳ್ಳಯ್ಯ ಅಂತ. ಇವನಿಗೆ ಅನಿಸುತ್ತೆ, ಅಯ್ಯೋ ನಮ್ಮ ತಾಯಿಗೆ ಬೇಕಾದರೆ ಆಮೇಲೆ ನಾನು ಆತ್ಮಲಿಂಗ ಪಡ್ಕೋಬೋದು, ಮತ್ತು ಈ ಪಾರ್ವತಿ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ. ಆ ಪರಮಶಿವ ನೀನೇನು ಕೇಳಿದ್ರು ಕೊಡ್ತೀಯಾ ಅಂತಾನೆ. ಕೊಡ್ತೀರಿ ಹೇಳು ಅಂತಾನೆ. ಮಾತು ಕೊಟ್ಟು ಮಾತು ತಪ್ಪಲ್ಲ ತಾನೆ ಅಂತಾನೆ. ಇಲ್ಲ ಅಂತಾನೆ. ಏನಿಲ್ಲ ನಿನ್ನ ಪಕ್ಕದಲ್ಲಿದ್ದಾಳಲ್ಲ ಪಾರ್ವತಿನ ಕೊಟ್ಬಿಡು ಅಂತಾನೆ. ಆವಾಗ ಶಿವ ಹೇಳ್ತಾರೆ, ನೋಡಯ್ಯ ನಿನಗೆ ಗೊತ್ತಿಲ್ಲ, ಪಾರ್ವತಿ ತಗೊಂಡೋದ್ರೆ ನಿನಗೆ ಒಳ್ಳೇದಾಗೋದು ಕಷ್ಟ ಇದೆ ಅಂತಾನೆ. ಆವಾಗ ರಾವಣ ಹೇಳ್ತಾರೆ, ನೋಡೋ ಮಾತು ಕೊಟ್ಟು ಮಾತು ತಪ್ಪಡ ಅಂತಾನೆ. ಸರಿ ಶಿವ ಏನು ಮಾಡ್ತಾನೆ, ಆಯ್ತಪ್ಪ ಕರ್ಕೊಂಡು ಹೋಗುತ್ತಾನೆ. ಆಮೇಲೆ ಕರ್ಕೊಂಡು ಬರ್ತಾ ಇರ್ತಾನೆ. ಆಮೇಲೆ ಜನ ಎಲ್ಲ ಎದ್ರುಕೊಂಡು ಓಡ್ತಿರ್ತಾರೆ. ಶಿವ ಒಂದು ಮಾತು ಹೇಳಿರ್ತಾರೆ, ನಿನ್ನ ಮನೆಯವರೆಗೂ ಹಿಂದಕ್ಕೆ ತಿರುಗಿ ನೋಡಬಾರ್ದು ಅಂತ. ಆಯಿತು ಅಂತ ಹೇಳಿರ್ತಾನೆ ರಾವಣ. ಕರ್ಕೊಂಡು ಹೋಗ್ತಿರ್ತಾರೆ. ಮಧ್ಯದಲ್ಲಿ ಜನ ಎಲ್ಲ ಎದ್ರುಕೊಂಡು ಓಡೋಗ್ತಾರೆ. ಯಾಕೆ ಜನ ಜೈಕಾರ ಆಗಬೇಕು, ನನಗೆ ಇಷ್ಟಪಡಬೇಕು, ಖುಷಿಯಾಗಿ ನೋಡಬೇಕು ನನ್ನ ಕಡೆನೇ, ಯಾಕಂದರೆ ನನ್ನ ಜೊತೆಯಲ್ಲಿ ಪಾರ್ವತಿ ಇದ್ದಾಳೆ, ನಾನು ಒಳ್ಳೆ ಇವನು ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ಅವರು. ಆದರೆ ಜನ ಎದ್ರುಕೊಂಡು ಹೋಗ್ತಿರ್ತಾರೆ. ಅವ್ನಿಗೆ ಯಾಕೋ ಡೌಟ್ ಬರುತ್ತೆ. ಆಮೇಲೆ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳು ಏನೋ ಇದಪ್ಪ ಹಿಂಗೆ ಮಾಡ್ತಾ ಇದೆಯಾ ನೀನು ಅಂತಾರೆ. ಆವಾಗ ರಾವಣನಿಗೆ ಒಂದು ಸಂದೇಹ ಬರುತ್ತೆ. ನಾರದ ಮಹರ್ಷಿ ಜನ ನನ್ನ ಜೊತೆಲಿರೋ ಪಾರ್ವತಿ ನೋಡಿ ಖುಷಿ ಪಡಬೇಕು, ಅದು ಬಿಟ್ಟು ನಮಸ್ಕಾರ ಮಾಡಬೇಕು, ಅದು ಬಿಟ್ಟು ಎಲ್ಲ ಓಡೋಗ್ತಾರಲ್ಲ ಯಾಕೆ? ನನಗೂ ನಮಸ್ಕಾರ ಮಾಡಬೇಕಲ್ಲ, ನನಗೂ ಜೈಕಾರ ಆಗಬೇಕಲ್ಲ, ಅದು ಬಿಟ್ಟು ಎಲ್ಲ ಓಡೋಗ್ತಾರಲ್ಲ ಯಾಕೆ ಅಂತ ನಾರದ ಮಹರ್ಷಿ ಕೇಳ್ತಾನೆ ರಾವಣ. ಅದನ್ನು ನೀನೇ ನೋಡ್ಬೋದಲ್ಲ ಅಂತಾನೆ ನಾರದ ಮಹರ್ಷಿ.
ಇಲ್ಲ, ನಾನು ನೋಡೋಂಗಿಲ್ಲ, ಶಿವ ಹೇಳಿದ್ದಾರೆ ಮನೆಯವರೆಗೂ ತಿರುಗಿ ನೋಡ್ಬಿಡು ಅಂತ, ನೀನೇ ಹೇಳು ಅಂತಾನೆ. ಕಾರಣ ಹೇಳು ಅಂತಾನೆ. ನೋಡೋಕ್ಕೆ ಕೇಳಿದೆ, ಎದುರುಗಡೆ ಪಾರ್ವತಿ ತಲ ಇರೋದು ಅಂತಾನೆ ರಾವಣ. ಆವಾಗ ನಾರದ ಹೇಳ್ತಾನೆ, ರಾವಣ, ದೇವತೆಗಳೆಲ್ಲ ನೀನು ನಂಬೇಡ, ಅವ್ರು ಹೊರ ಕೊಟ್ರೆ ಅವ್ರ ಮೇಲೆ ನೀನು ನಂಬಿಕೆ ಇಡ್ತೀಯಲ್ಲ, ನಿನಗೆ ಹೆಂಗೆ ಹೇಳು, ಅವ್ರ ಮೇಲೆ ನೀನು ನಂಬಿಕೆ ಇದೆಯಾ ಅಂತಾನೆ. ಹಿಂದಕ್ಕೆ ತಿರ್ಗಿ ನೋಡು, ಅವಾಗ ಗೊತ್ತಾಗುತ್ತೆ ಜನ ಯಾಕೆ ಹುಡುಕ್ತಾರಂತ ಅಂತಾನೆ. ಯಾಕೋ ರಾವಣನಿಗೆ ಸಂಶಯ ಬರುತ್ತೆ, ನಾರದ ಹೇಳೋದು ಸರಿ ಅನಿಸುತ್ತೆ. ಹಿಂದಕ್ಕೆ ತಿರ್ಗಿ ನೋಡೇ ಬಿಡ್ತಾನೆ. ನೋಡಿದ್ರೆ ಪಾರ್ವತಿ ಏನು ಮಾಡ್ತಾಳೆ, ಮಹಾಕಾಲಿ ಆಗಿಬಿಡ್ತಾಳೆ. ನಾಲ್ಗೆ ಬಿಟ್ಕೊಂಡು ವಿಕಾರವಾಗಿ ಭಯಾನಕವಾಗಿರ್ತಾಳೆ. ರಾವಣನಿಗೆ ಅವಾಗ ಅರ್ಥ ಆಗುತ್ತೆ ಜನ ಯಾಕೆ ಓಡೋಗ್ತಾಯಿದ್ರು ಅಂದ್ಬಿಟ್ಟು. ಶಿವಲಾಲ್ಗೆ ಮೋಸ ಮಾಡಿಬಿಟ್ಟ ಅಂದ್ಬಿಟ್ಟು ಅವನಿಗೆ ಬೇಜಾರಾಗ್ಬಿಡುತ್ತೆ. ಆವಾಗ ಮಹಾಕಾಳಿ ನಡಿ ರಾವಣ ಬರ್ತೀನಿ ಅಂತಾಳೆ. ಆವಾಗ ರಾವಣ ಹೇಳ್ತಾನೆ, ಅಯ್ಯೋ ಏನು ಬೇಡ ನೀನು ಹೋಗು ಅಂತಾನೆ. ಆವಾಗ ಹೋಗಿ ಮತ್ತೆ ಶಿವಲ ಹತ್ರ ಗಲಾಟೆ ಬಿಡ್ತಾಳೆ. ಇಡೀ ಆ ಬೆಟ್ಟನೇ ಅಲ್ಲಾಡಿಸ್ತಾಳೆ, ಇಡೀ ಕೈಲಾಸ ಪರ್ವತನೇ ಅಲ್ಲಾಡಿಸ್ತಾರೆ. ಆ ಥರ ಆಗ್ಬಿಡುತ್ತೆ. ಮತ್ತೆ ಶಿವ ಪ್ರತ್ಯಕ್ಷ ಆಗ್ತಾನೆ. ಆಮೇಲೆ ಆತ್ಮಲಿಂಗ ಕೊಡ್ತಾಳೆ. ಅವನು ಬಿಡೋದಿಲ್ಲ ರಾವಣ. ಮತ್ತೆ ಆತ್ಮಲಿಂಗನ ತೊಗೊಂಡು ಬಂದಾಗ ಮುರುಡೇಶ್ವರ ಹತ್ರ ಬರ್ತಾಳೆ. ಆವಾಗ ಗಣೇಶ ಮತ್ತೆ ಪ್ಲ್ಯಾನ್ ಮಾಡ್ತಾನೆ. ಪ್ಲ್ಯಾನ್ ಮಾಡಿ ಆ ಟೈಮ್ಗೆ ಸಂಜೆ ಟೈಮ್ ರಾವಣ ಸೂರ್ಯ ನಮಸ್ಕಾರ ಮಾಡಬೇಕು ಸಮುದ್ರದಲ್ಲಿ. ಆವಾಗ ಆ ಶಿವಲಿಂಗನ ಕೆಳಗಡೆ ಇಡೋಂಗಿಲ್ಲ ಅಂತ ಶಿವ ಹೇಳಿರ್ತಾನೆ. ಈಗ ಒಂದು ಪಿಟಿಂಗ್ ಅವನಿಗೆ, ಲಾಸ್ಟ್ ಟೈಮು ಹಿಂದಕ್ಕೆ ತಿರ್ಗಿ ನೋಡಬಾರ್ದು, ಇವಾಗ ಕೆಳಗಡೆ ಇಡಬಾರ್ದು. ಸರಿ ಅಂತ ಒಪ್ಕೊಂಡಿರ್ತಾರೆ. ಈಗ ಸೂರ್ಯ ನಮಸ್ಕಾರ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಎಲ್ಲಿ ಮಾಡೋದು, ಸಂಜೆ ಟೈಮ್ ಆಗಿದೆ, ಸೂರ್ಯ ಅಸ್ತ ಆಗ್ತಾಯಿದೆ. ಅಲ್ಲಿ ಕುರಿ ಮೇಸವನು ಅಲ್ಲ ಹಸು ಮೇಸವನು ಇರ್ತಾರೆ. ಹಸು ಮೇಸವನು ಯಾರು, ಗಣಪತಿ ಒಬ್ಬ ಬಾಲಕರಾಗಿರ್ತಾರೆ. ಅವ್ರನ್ನ ಕರೀತಾಳೆ, ಇದು ಹಿಡ್ಕೋ ಅಲ್ಲಿ ಬರೋವರೆಗೂ ಅಲ್ಲಿ ಸಂಧ್ಯಾ ವಂದನೆ ಮಾಡ್ಕೊಬತ್ತಿಲ್ಲ ಅಂತಾಳೆ. ಗಣಪತಿ ಆಯಿತು ಕೊಡು ಅಂತ ತಗೊಳ್ತಾರೆ. ಅದು ತುಂಬ ಭಾರ, ಇದು ನನ್ನಿಂದ ಆಗಲ್ಲ, ತುಂಬ ಭಾರ ಇದೆ, ಅಯ್ಯೋ ಹಿಡ್ಕೊಳಕ್ಕಾಗ್ತಾಯಿಲ್ಲ, ನೋಡಪ್ಪ ನೀನು ಬೇಗನೆ ಬಂದುಬಿಡ್ಬೇಕು, ನನ್ನಿಂದ ಹಿಡ್ಕೊಳಕ್ಕಾಗಲ್ಲ ಇದು ಅಂತ ಆ ಹುಡುಗ ಹೇಳ್ತಾನೆ. ಆಯಿತು ಬಂದುಬಿಡ್ತೀನಿ ಅಂತಾರೆ. ನೋಡಪ್ಪ ನಾನು 3 ಸಾರಿ ಕರಿತೀನಿ, 3 ಸಾರಿ ಕರೆಯೋದ್ರೊಳಗೆ ಬಂದುಬಿಡ್ಬೇಕು, ಇಲ್ಲಾಂದ್ರೆ ಅಷ್ಟೇ ಅಂತಾರೆ. ಇಲ್ಲ ಬಂದುಬಿಡ್ತೀನಿ ಅಂತಾರೆ. ಆಮೇಲೆ ಹೇಳ್ಬಿಡ್ತಾಳೆ ರಾವಣ. ಹೋಗ್ತಾಳೆ ಅಲ್ಲಿ ಇಲ್ಲೇನು ಹೋಗ್ತಾ ಇರ್ತಾನೆ, ಅಷ್ಟೊತ್ತಿಗೆ ಒಂದು ಸಾರಿ ಕರೆದು ಬಿಡ್ತಾನೆ ಗಣೇಶ. ಆಮೇಲೆ ಅವ್ನು ಸ್ನಾನ ಮಾಡ್ತಾಯಿರ್ತಾರೆ, ಅಷ್ಟೊತ್ತಿಗೆ ಇನ್ನೊಂದು ಸಾರಿ ಕರೆದು ಬಿಡ್ತಾರೆ. ಇಲ್ಲೇನೋ ಸ್ನಾನ ಮಾಡೋದು ಇನ್ನೊಂದು ಸಾರಿ ಹೆಜ್ಜೆ ಇಡ್ತಾನೆ ಮುಂದಕ್ಕೆ, ಇನ್ನೊಂದು ಸಾರಿ ಕರೆದು ಬಿಡ್ತಾನೆ, ಅಲ್ಲಿ ಇಟ್ಬಿಡ್ತಾನೆ. ಆಮೇಲೆ ರಾವಣನ ಬೇಜಾರಾಗುತ್ತೆ, ಬಂದು ಚಿಕ್ಕಾಪಟ್ಟೆ ಬಾಯ್ತಾನೆ, ಹೊಡಿಲಿಕ್ಕೆ ಹೋಗ್ಬಿಡ್ತಾರೆ. ಗಣೇಶ ತಪ್ಪಿಸ್ಕೊಂಡು ಹೋಗ್ತಾನೆ ಅಲ್ಲಿಂದ. ಆಮೇಲೆ ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಪಡ್ತಾನೆ, ಮುಟ್ತಾನೆ, ಆತ್ಮಲಿಂಗವಾಗಿ ಬಾಬಲಿ ಮರಕತ ಲಿಂಗ ಆಗೋಗ್ತದೆ, ಜ್ಯೋತಿರ್ಲಿಂಗ ಆಗಿಬಿಡುತ್ತೆ. ಅದೇ ಇವತ್ತು ಮುರುಡೇಶ್ವರದಲ್ಲಿರೋದು. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗೋದಿಲ್ಲ, ಎತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಭಾರ ಇರುತ್ತೆ, ಭೂಮಿಗೆ ಅಂಟ್ಕೊಬಿಟ್ಟಿರುತ್ತೆ. ಆಮೇಲೆ ಆಮೇಲೆ ಅವನಿಗೆ ತುಂಬ ಬೇಜಾರಾಗುತ್ತೆ. ಆವಾಗ ಶಿವ ಪ್ರತ್ಯಕ್ಷ ಆಗ್ತಾರೆ. ನೀನೇನೋ ಹೇರಿ ಮಾಡಬೇಡ, ನಿನ್ನ ಹೃದಯ ಕಮಲದಲ್ಲೇ ಅಲ್ಲಿದ್ದೀನಿ, ನಿಮ್ಮ ತಾಯಿ ಹೃದಯ ಕಮಲದಲ್ಲಿ ಅಲ್ಲಿದ್ದೀನಿ. ಈ ಶಿವಲಿಂಗ ನಿನ್ನ ಹೆಸರಲ್ಲಿ ಮುರುಡೇಶ್ವರ ಅಂತ ಪ್ರಸಿದ್ಧಿ ಆಗುತ್ತೆ, ನಿನ್ನ ಚರಿತ್ರೆ ಅಜರಾಮರ ಆಗುತ್ತೆ ಜಗತ್ತಲ್ಲಿ ಅಂತ ಹೇಳ್ತಾನೆ. ಆವಾಗ ರಾವಣನಿಗೆ ಖುಷಿ ಆಗುತ್ತೆ. ಗೊತ್ತಾಯ್ತಲ್ಲ, ಈ ರೀತಿ ಅದೊಂದು ಈ ವಿಚಾರಲ್ಲ ಯಾಕೆ ಹೇಳಿದೆ ಅಂದರೆ, ಇದೊಂದು ಆತ್ಮಲಿಂಗ ಜ್ಯೋತಿರ್ಲಿಂಗ. ಗೊತ್ತಾಯ್ತಲ್ಲ, ಇದೊಂದು ಮಹಾಶಕ್ತಿ. ಇಲ್ದಕ್ಕೆ ತಿರುಗಲು ಹೊಡಬಾರ್ದು, ಮಾಯಾ ಮಾಟ ಮದ್ದು. ಗೊತ್ತಾಯ್ತಲ್ಲ, ವಾಗ್ದೇವಿ ನಾಲ್ಗೆನಲ್ಲಿ ಆಡಿಸ್ಬಿಡ್ತಾಳೆ. ವಾಗ್ದೇವಿ ಮಹಾ ಸರಸ್ವತಿ ಅಂತ ಒಂದು ಬೀಜಾಕ್ಷರ ಮಂತ್ರವಲ್ಲ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಮಂತ್ರ ಈ ರೀತಿ ಇರುತ್ತೆ. ಓಂ ರೀಂ ಶ್ರೀಂ ರಾಮ್ ಗುರು ವಾಗ್ದೇವಿ ಶಕ್ತಿ ಮಮ ಕಾರ್ಯ ಸಿದ್ಧಿ ಕುರು ಸ್ವಾಹ. ಮತ್ತೊಮ್ಮೆ ನೋಡ್ಕೊಳ್ಳಿ. ಓಂ ರೀಂ ಶ್ರೀಂ ರಾಮ್ ಗುರು ವಾಗ್ದೇವಿ ಶಕ್ತಿ ಮಮ ಕಾರ್ಯ ಸಿದ್ಧಿ ಕುರು ಸ್ವಾಹ. ಈ ಬೀಜಾಕ್ಷರ ಮಂತ್ರವನ್ನು ನೀವು ಪ್ರತಿದಿನ ಬೆಳಗ್ಗೆ ಒಂದು ಟೈಮ್, ನೀವು ಎಷ್ಟೊತ್ತಿಗಾದರೂ ಬೆಳಗ್ಗೆ ಎಚ್ಚರಿಕೆಗೊಳ್ರಿ, ಅದು ನಿಮ್ಮಿಷ್ಟ. 5 ಗಂಟೆಗಾದರೂ ಹೇಳಿ, 6 ಗಂಟೆಗಾದರೂ ಹೇಳಿ, 9 ಗಂಟೆಗಾದರೂ ಹೇಳಿ. ಆದರೆ ಎದ್ದ ಮೇಲೆ ನೀವು ಕೆಲವು ಎರಡೂ ಕೈಗಳನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ದೇವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇಲೆ ಆಚೆ ಕಡೆಗೆ ಸೂರ್ಯ ನಮಸ್ಕಾರ ಮಾಡಬೇಕು. ಆಮೇಲೆ ಫ್ರೆಶ್ ಆಗಬೇಕು, ಪೇಸ್ಟ್ ಗೆಸ್ಟ್ ಮಾಡಿ ಮುಖ ತೊಳ್ಕೊಂಡು ಸ್ನಾನ ಮಾಡಿ ಏನೋ ಒಂದು. ಈ ಮಂತ್ರವನ್ನು ನೀವು ಮೊಬೈಲಲ್ಲಾದರೂ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ನೋಟ್ಬುಕ್ಕಲ್ಲಾದರೂ ಬರ್ಕೊಳ್ಳಿ. ದೇವ್ರ ಮನೆ ಹತ್ರ ಕೂತ್ಕೊಂಡು ಸರಸ್ವತಿ ಫೋಟೋ ಇಟ್ಕೋಬೇಕು. ಹಾಗೆ ತಾರಾಮತ ಗುರುದೇವ್, ಹಾಗೆ ವಿಘ್ನೇಶ್ವರನಿಂದ ನೀವು ಶ್ರೀಬಲ್ಲ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಒಟ್ಟಿನಲ್ಲಿ ನಿಮ್ಮ ಕುಲದೇವ್ರ ಜೊತೆಗೆ ಸರಸ್ವತಿ ಇರಬೇಕು. ನೆನಪಿಟ್ಕೊಳ್ಳಿ, ನಿಮ್ಮ ಕುಲದೇವ್ರ ಜೊತೆಗೆ ಸರಸ್ವತಿ ಇರಬೇಕು, ಗಣೇಶನೂ ಇರಬೇಕು. ಈ ಮಂತ್ರವಲ್ಲ ನೀವು ಒಂದು ಸಾರಿ ಕೂತ್ಕೊಂಡ್ರೆ 108 ಸಾರಿ ಹೇಳ್ಕೋಬೇಕು. ನೆನಪಿಟ್ಕೊಳ್ಳಿ, ಎಷ್ಟು ಸಾರಿ? 108 ಸಾರಿ. ಈ ರೀತಿ ದಿನಕ್ಕೆ 5 ಸಾರಿ ಮಾಡಿ
ಒಂದು 48 ದಿನ ಮಾಡಿ, ನಿಮಗೆ ಸಿದ್ಧಿ ಆಗುತ್ತೆ. ಗೊತ್ತಾಯ್ತಲ್ಲ, ಮಂತ್ರ ಸಿದ್ಧಿ ಆಗುತ್ತೆ. ರಿಪೀಟ್ಕೊಳ್ಳಿ. ಆಮೇಲೆ ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ. ಹಾಗೆ ಯಾರ್ಯಾರು ನಿಮ್ಮ ಶತ್ರುಗಳಿದ್ದಾರೆ ಅವ್ರ ಬಾಯಿಂದಲೇ ಅವರೆಲ್ಲ ತಪ್ಪು ಮಾಡಿದ್ದಾರೆ ಅದು ನಿಮ್ಮ ಹತ್ರ ಹೇಳ್ತಾರೆ. ಹಾಗೆ ಅವರು ಶತ್ರುಗಳು ಕೆಟ್ಟವ್ರು ಯಾವಾಗಲೂ ನಾಶ ಆಗ್ತಾರೆ. ಅವ್ರ ಬಾಯೇ ಅವ್ರ ಮಾತೇ ಅವ್ರನ್ನ ಹಾಳು ಮಾಡುತ್ತೆ. ಕೆಟ್ಟವ್ರು ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲಿ ವಾಗ್ದೇವಿ ರಕ್ಷಣೆ ಮಾಡ್ತಾಳೆ. ಗೊತ್ತಾಯ್ತಲ್ಲ. ಬೀಜಾಕ್ಷರ ಮಂತ್ರವಲ್ಲ ನೀವು 108 ಸಾರಿ ಒಂದು ದಿನಕ್ಕೆ ಹೇಳ್ಕೋಬೇಕು. ಇದೆಲ್ಲ ಪಟ್ಲೆ ಮಾಡಿ ವಾಗ್ದೇವಿ ಸರಸ್ವತಿ ಬ್ರಹ್ಮಾಜಿ ಸರಸ್ವತಿಯನ್ನು ಆರಾಧಿಸಿ, ಮಹಾಕಾಳಿ ಮಹಾಕಾಲೇಶ್ವರನ ಆರಾಧಿಸಿ. ಗೊತ್ತಾಯ್ತಲ್ಲ. ಆ ಗಣಪತಿಯನ್ನು ಆರಾಧಿಸಿ, ನಿಮಗೆ ಈ ಮಂತ್ರ ಸಿದ್ಧಿ ಆಗುತ್ತೆ. ಅನಂತರ ನೋಡಿ, ನೀವು ಯಾರಿಗೆ ಇದನ್ನು ಮಂತ್ರ 108 ಸಾರಿ ಮಂತ್ರಿಸಿ ಅದು ಕೊಡಿ. ಮಿತ್ರರೇ, ವೀಕ್ಷಕರೇ, ಭಕ್ತರೇ ನೋಡ್ಕೊಳ್ಳಿ. ಇದರಲ್ಲಿ ತಾಯ್ತಾ ಇರುತ್ತೆ, ಆಮೇಲೆ ಕರಿಂಗಲೆ ಮಾಲೆ ಇರುತ್ತೆ, ಶ್ರೀಚಕ್ರ ಇರುತ್ತೆ, ಆಮೇಲೆ ಒಂದು ಲಾಕೆಟ್ ಇರುತ್ತೆ. ಗೊತ್ತಾಯ್ತಲ್ಲ. ತಾಯ್ತಲ ಹೇಗೆ ರೆಡಿ ಮಾಡೋದು, ತಾಯ್ತಲ ರೆಡಿ ಮಾಡಿ ಆ ಬೀಜಾಕ್ಷರ ಮಂತ್ರನ ಒಳಗಡೆ ಕೂರಿಸೋದು ಹೇಗೆ ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಯಂತ್ರ, ತಂತ್ರ, ಮಂತ್ರ, ತಾಯ್ತಗಳು ರೆಡಿ ಮಾಡೋದು ಬೀಜಾಕ್ಷರ ಮಂತ್ರಗಳಿಂದ ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಆ ಹಿಂದಿನ ವೀಡಿಯೋಗಳು ನೋಡಿ, ನೀವು ರೆಡಿ ಮಾಡ್ಕೋಬೋದು. ಓಕೆಲ್ಲ. ಆ ಕಾಳು ಗೀಳು ಎಲ್ಲ. ಹಾಗೆ ಹನುಮಂತ ದೇವ್ರನ್ನ ಮರಿಬೇಡಿ. ಹನುಮಂತ ದೇವ್ರನ್ನ ಆರಾಧಿಸಿ. ಅವನು ಮಹಾಶಕ್ತಿಶಾಲಿ, ಮಹಾಸಿದ್ಧಿಗಳ ಸ್ವರೂಪ. ಅವನು ಪಂಚಭೂತಗಳ ಸ್ವರೂಪ. ಪಂಚಭೂತಗಳಂದರೆ ಈ ಶರೀರ ಪಂಚಭೂತಗಳಿಂದ ಆಗಿದೆ ಬಹುತೇಕವಾಗಿ. ಆದರೆ ಸೂಕ್ಷ್ಮವಾಗಿ ವಾಗ್ದೇವಿ ಸರಸ್ವತಿ ರಹತಾರ ನಕ್ಷತ್ರಾದಿಗಳಿಂದ ಆಗಿದೆ. ಗೊತ್ತಾಯ್ತಾ. ಅಷ್ಟು ಶಕ್ತಿಶಾಲಿ ನೋಡಿ ಈ ಬೀಜಾಕ್ಷರ ಮಂತ್ರ. ಇದೆಲ್ಲ ನೀವು ಯಾರ ಬಾಯಿಂದ ಆದರೆ ಅವ್ರು ಮಾಡಿರೋ ತಪ್ಪುಗಳೆಲ್ಲ ನೀವು ಹೇಳಿಸ್ಬೋದು, ನಿಜ ಕಕ್ಕಿಸ್ಬೋದು, ಸತ್ಯವಲ್ಲ ಕಕ್ಕಿಸ್ಬೋದು ಅನ್ನೋದು ತಂತ್ರಶಾಸ್ತ್ರ ಹೇಳುತ್ತೆ. ಹಾಗೆ ನಮ್ಮ ದಿವ್ಯದೃಷ್ಟಿಗೆ ನಾಗಸೃಷ್ಟಿನಲ್ಲಿ ಹೇಳಿದ್ದಂಥದ್ದು ಅಲ್ಲಿ ಮುಂದೆ ಇಟ್ಟಿದ್ದೀನಿ. ಗೊತ್ತಾಯ್ತಲ್ಲ. ಓಕೆ, ಇದೆಲ್ಲ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಹಾಗೆ ಹಿಂದೆಲ್ಲ ವಿಡಿಯೋಗಳು ನೋಡಿ, ಮುಂದೆ ವಿಡಿಯೋಗಳು ನೋಡಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಕುಂಡಲಿನಿ ಸಾಧನೆ, ಯೋಗ ಸಾಧನೆ, ಹಾಗೆ ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನಶಾಸ್ತ್ರ, ತಾಂಡೂಲಶಾಸ್ತ್ರ ಎಲ್ಲ ಇರುತ್ತೆ. ಕಲಿಯೋರು ಕಲಿಬೋದು. ಓಕೆಲ್ಲ. ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೋಬೋದು. ನಾನು ನಂಬರ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅವಶ್ಯಕತೆ ಇರೋರು ಮಾಡಿ. ಸುಮ್ಮನೆ ಕೆಲವರು ಮಾಡ್ತಾರೆ, ಅದು ಬೇಡ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಇಲ್ಲಿವರೆಗೂ ನೋಡಿದ್ರೆ ವಿಡಿಯೋ ಅವ್ರು ಲೈಕ್ ಮಾಡೋದು ಬರಬೇಡಿ. ಸಾಧ್ಯವಾದರೆ ಕಾಮೆಂಟ್ ಬಾಕ್ಸಲ್ಲಿ ಬರ್ರಿ. ಇಲ್ಲಿ ಯಾರೋ ಡೌಟ್ಸ್ ಇದ್ದರೆ ಕೇಳಿ. ಒಳ್ಳೆ ಥರ ಯಾವಾಗಲೂ ಇರಿ, ಒಳ್ಳೆಯದಲ್ಲಿ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ. ಯಾವಾಗಲೂ ಇರೋ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.